ಯಾವುದೇ ಚುನಾವಣೆ ಆಗಿರ್ಬೋದು, ಈಗ ನಮ್ಮ ಒಕ್ಕಲಿಗರ ಸಂಘದ ಚುನಾವಣೆ ನಡೀತದೆ, ಬೇರೆ ಬೇರೆ ಸಾಕಷ್ಟು ಸಂಘಗಳ ಒಂದು ಚುನಾವಣೆ ನಡೀತದೆ. ಅದೇ ರೀತಿ ನಮ್ಮದು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಪಟ್ಟಂತೆ ಮುಸಲ್ಮಾನರ ಒಂದು ಸಂಘದ ಚುನಾವಣೆ ಅಷ್ಟೇ. ಸಂಘಕ್ಕೆ ಈಗ ಮಾಮೂಲಿ ಚುನಾವಣೆ ಆಯೋಗದ ಒಂದು ಏನು ಆದೇಶ ಇರುತ್ತೆ ಅದೇ ರೀತಿ ನಡೀಬೇಕು. ಚುನಾವಣೆ ಅಧಿಕಾರಿಗಳಾಗಿ ತಹಸೀಲ್ದಾರ್ ಸಾಹೇಬ್ರೇ ಇರಬೇಕು. ನಾವು ಚುನಾವಣೆ ನಡೆಸಂತಿಲ್ಲ, ಚುನಾವಣೆ ಅಧಿಕಾರಿಗಳೇ ಚುನಾವಣೆ ನಡೆಸ್ಕೊಡ್ಬೇಕು. ಚಿಕ್ಕಬಳ್ಳಾಪುರ ಜಮಾಅತೆ ಅಹ್ಲಿ ಇಸ್ಲಾಂ ಚುನಾವಣೆಯಲ್ಲಿ ಗೊಂದಲಕ್ಕೆ ತೆರೆಬಿದ್ದಿರುವುದಾಗಿ ಈ ಸಂಸ್ಥೆಯಿಂದ ಮುಸ್ಲಿಂ ಜನಾಂಗದ ಅಭಿವೃದ್ಧಿ ಮತ್ತು ಜಾಗೃತಿ ಸಮುದಾಯದ ಏಳಿಗೆಗೋಸ್ಕರ ಈ ಸಂಸ್ಥೆ ದುಡಿತಾ ಇತ್ತು. ಕಳೆದ 10 ವರ್ಷಗಳಿಂದ ಇದು ನಿಷ್ಕ್ರಿಯವಾಗಿ ಇದ್ದು ಈಗ ಕೆಲವು ವ್ಯಕ್ತಿಗಳ ಅಭಿವೃದ್ಧಿಯ ಸಂಸ್ಥೆಯಾಗಿ ಪರಿಣಮಿಸಿರುವುದು ವಿಷಾದನೀಯ. ಇಂತಹ ಸಂಸ್ಥೆಯು ರಾಜ್ಯ ವಕ್ಫ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಇಂತಹ ಕಾರ್ಯವೈಖರಿಯನ್ನ ಮಾಡೋಕೆ ಒಂದು ರಚನಾತ್ಮಕ ಸಮಿತಿಯು ಏರ್ಪಡಿಸಬೇಕಿದೆ. ಅಂತಹ ಸಮಿತಿಯು ಮತದಾನ ಮಾಡುವ ಮುಖಾಂತರ ಆಯ್ಕೆ ಮಾಡಿಕೊಂಡು ತಮ್ಮ ತಮ್ಮ ಸ್ಥಳೀಯವಾಗಿ ಸಮುದಾಯವನ್ನ ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಬೈಲಾದ ನಿಯಮಗಳನ್ನ ಪಾಲಿಸುತ್ತಾ ಬರಬೇಕಿದೆ. ಆದರೆ ಸಂಸ್ಥೆಯ ಬೈಲಾದ ನಿಯಮಗಳನ್ನ ಗಾಳಿಗೆ ತೂರುತ್ತಾ ಚುನಾವಣೆಯು ಅವರಿಗೆ ಬೇಕಾಗುವ ರೀತಿಯಲ್ಲಿ ಚುನಾವಣೆಯಲ್ಲಿ ಮತವನ್ನ ಹಾಕುವವರಿಗೆ ಮಾತ್ರ ಸದಸ್ಯತ್ವವನ್ನ ಮಾಡಿಸುತ್ತಾ ಅಧಿಕಾರ ಲಾಲಸೆಯನ್ನ ಅನುಭವಿಸುವ ನಿಟ್ಟಿನಲ್ಲಿ ಕೆಲ ಸಮುದಾಯವನ್ನ ಗಾಳಿಗೆ ತೂರುವ ಭ್ರಷ್ಟತನವನ್ನ ಮೆರಿತಾ ಇರುವಂತ ವೈಯಕ್ತಿಕ ವ್ಯಕ್ತಿಗಳನ್ನ ಚುನಾವಣಾ ಅಧಿಕಾರಿಗಳಿಗೆ ನೇಮಕ ಮಾಡಬಾರದು. ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನ ತರುವ ಉದ್ದೇಶದಿಂದ ನಿಷ್ಠಾವಂತ ಅಧಿಕಾರಿಗಳನ್ನ ಚುನಾವಣೆಗೆ ನೇಮಿಸಬೇಕು ಅಂತ ಆಗ್ರಹಿಸಿದ್ರು. 9 ಜನ ಇಲ್ಲ ಇಂಡಿಪೆಂಡೆಂಟ್ ಇದ್ಕೊಂಡು ಅವರು ಸಿಂಗಲ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದಾಗಿತ್ತು. ಈಗೇನಾಯಿತು, ಹೊಸ ಬೈಲಾ ಮಾಡಿ 31 ಜನಕ್ಕೆ ಒಂದು ಟೀಮ್ ಮಾಡಿದ್ದಾರೆ. 31 ಜನ ಚುನಾವಣೆಗೆ ನಿಂತ್ಕೋಬಹುದು. ಯಾಕಂದ್ರೆ 31 ವಾರ್ಡ್ ಇದೆ, 31 ಜನ ಒಂದು ವಾರ್ಡಿಂದ ಒಬ್ಬರು ಸ್ಪರ್ಧೆ ಮಾಡಬಹುದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಒಳ್ಳೆಯದೇ, ಸ್ವಾಗತಾರ್ಹ. 31 ಜನನೇ ಇರಲಿ, ಇನ್ನೂ ಕೆಲಸ ಒಳ್ಳೆ ಕೆಲಸ ಆಗ್ತಿದೆ. ಆ 31 ಜನದಲ್ಲಿ ಆಯ್ಕೆ ಆದ 16 ಯಾರು ಗೆಲ್ತಾರೋ ಅವರ ಒಂದು ಸದಸ್ಯರು ಎಲ್ಲರೂ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಬಹುದು. ಇನ್ನು ಚುನಾವಣೆಯ ಸಂಘದ ಸದಸ್ಯತ್ವವನ್ನ ಪಡೆಯಬೇಕಾದ್ರೆ 250 ಶುಲ್ಕವನ್ನ ವಿಧಿಸಿದ್ದು ಬಡಪಾಯಿಗಳು 1 ದಿನದ ಸಂಪಾದನೆಯನ್ನ ನೀಡುವಲ್ಲಿ ವಿಫಲರಾಗಬೇಕು. ಬಡವರಿಗೆ ಈ ಸಂಸ್ಥೆಯ ಯಾವುದೇ ಅಭಿವೃದ್ಧಿ ಕೆಲಸಗಳು ಮತ್ತು ರಕ್ಷಣೆ ದೊರೆಯಬಾರದು ಎಂಬ ದುರುದ್ದೇಶದಿಂದ ಶುಲ್ಕವನ್ನ ಏರಿಸಿದ್ದಾರೆ ಎಂಬುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೆ ಚುನಾವಣೆ ನಡೆದಾಗ ಸುಮಾರು 4,500 ಸಾವಿರರಷ್ಟು ಸದಸ್ಯತ್ವ ನೋಂದಣಿ ಆಗಿತ್ತು. ಈಗ ಮೊನ್ನೆ ಏಕಾಏಕಿ ಚುನಾವಣೆ ಘೋಷಣೆ ಆಯಿತು. ನಮ್ಮ ರಾಜ್ಯ ವಕ್ಫ್ ಮಂಡಳಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟರು. ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಕಾರಣದಿಂದ ಕೇವಲ 2,500 ಸದಸ್ಯತ್ವ ನೋಂದಾಯಿಸಿ ಚುನಾವಣೆ ಘೋಷಣೆ ಮಾಡಿಬಿಟ್ರು. ಯಾಕೆ ಅಂದರೆ ಈಗ ಯಾರಿಗೆ ಬೇಕು, ನನಗೆ ಬೇಕಾಗಿರೋರಿಗೆ ಆಯ್ಕೆ ಮಾಡಿಕೊಂಡು ಒಂದು 2,500 ಸದಸ್ಯತ್ವ ಮಾಡಿಬಿಟ್ಟು ಚುನಾವಣೆ ಘೋಷಣೆ ಮಾಡಿಬಿಟ್ರು. ಅದಕ್ಕೆ ನಾವು ರಾಜ್ಯ ವಕ್ಫ್ ಮಂಡಳಿಗೆ ನಾನು ಒಂದು ಪತ್ರವನ್ನು ಬರೆದೆ. ದಯವಿಟ್ಟು ಇನ್ನೂ ಕೆಲವು ಕಾಲಾವಕಾಶ ಕೊಡಿ. ಸಾಕಷ್ಟು ಜನ ಸದಸ್ಯತ್ವ ಮಾಡೋರಿದ್ದಾರೆ. ಸದಸ್ಯತ್ವಕ್ಕೆ ಬೇರೆ 250 ರೂಪಾಯಿ ತಾವು ಚಾರ್ಜ್ ಮಾಡಿದ್ದೀರಾ, ಇದನ್ನು ಕಡಿಮೆ ಮಾಡಿ. ಯಾಕಂದರೆ ಒಬ್ಬ ಬಡವ ಒಂದು ಸದಸ್ಯತ್ವ ಮಾಡಬೇಕಂದ್ರೆ 250 ರೂಪಾಯಿ ಕೊಡಬೇಕಾದ್ರೆ ಒಂದು ದಿನದ ಒಂದು ಸಂಪಾದನೆ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಕೊಟ್ರೆ. ಸದರಿ ನ್ಯಾಯಾಲಯದ ಆದೇಶವನ್ನ ಯಥಾವತ್ತಾಗಿ ಪಾಲಿಸುವ ಮುಖಾಂತರವಾಗಿ ಚುನಾವಣೆಗೆ ಮತ ಚಲಾಯಿಸಬೇಕಾದ್ರೆ ಮತ್ತು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಈ ಸಂಸ್ಥೆಯ ಚುನಾವಣೆಯನ್ನು ಎದುರಿಸಲು ಒಂದು ತನ್ನದ್ಧರಾಗಬೇಕು. ಒಂದ್ ವೇಳೆ ಯಾರಿಗೆ ಶುಲ್ಕವು ಹೊರೆಯಾಗಿದ್ದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು 2 ಭಾವಚಿತ್ರಗಳನ್ನು ಒಳಗೊಂಡಂತೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿಗೆ ಬಂದಲ್ಲಿ ಅವರ ಶುಲ್ಕವನ್ನ ನಾನೇ ಪಾವತಿಸಿ ಸದಸ್ಯತ್ವವನ್ನು ಡಾಕ್ಟರ್ ಎಂಎಂ ನಂದಿ ಭಾಷಾ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಂದಿನಿ ಭಾಷಾ, ಅಮಾನುಲ್ಲಾ ಸಾಹೇಬ್, ಇಬ್ರಾಹಿಂ, ಹಶೀಂ ಬನ್ನೂರ್, ಸಾಫ್ಟೀರ್, ಅಬೂಬಕರ್, ವಿರಾಜಶೇಖರ್, ಕೆಎಂ ಫಜಾವುಲ್ಲಾ, ನವಾಜ್ ನಂದಿ, ಎಂಡಿ ಚಂದ್, ಮನೋಜ್ ಕುಮಾರ್, ಅಬ್ಬಾಸ್ ರಜಾ ಉಪಸ್ಥಿತರಿದ್ದರು. 3 ವರ್ಷದ ಅವಧಿಯಲ್ಲಿ ಒಂದು ಚುನಾವಣೆ ನಡೀಬೇಕು. 3 ವರ್ಷ ಅವಧಿಗೆ ಒಂದು ಸದಸ್ಯತ್ವ ಮಾಡಬೇಕು. ಇಲ್ಲ ಲೈಫ್ ಟೈಮ್ ಮಾಡ್ಬೋದು, ಲೈಫ್ ಟೈಮ್ ಮೆಂಬರ್ಶಿಪ್ಪು ಮಾಡ್ಬೋದು. ಈಗ 250 ರೂಪಾಯಿ ಕೊಟ್ಟು ಮಾಡೋದೇ ಜಾಸ್ತಿ ತೊಂದರೆ ಆಗುತ್ತೆ ಜನಗಳಿಗೆ. ಹಾಗಾಗಿ ಲೈಫ್ ಟೈಮ್ ಮಾಡಬೇಕಂದ್ರೆ ಜಾಸ್ತಿ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು 3 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತದೆ. 3 ವರ್ಷಕ್ಕೊಮ್ಮೆ ಸದಸ್ಯತ್ವ ಮಾಡಬೇಕು. ಯಾರು ಸದಸ್ಯತ್ವ ಮಾಡಿರ್ತಾರೆ ಅವರು ಮಾತ್ರ ಚುನಾವಣೆಯಲ್ಲಿ ಭಾಗಿಯಾಗುತ್ತೆ. ಯಾವುದು ಬರಲ್ಲ. ನಗರಕ್ಕೆ ವ್ಯಾಪ್ತಿಪಟ್ಟಂತೆ ಈ ಜಮಾತೆ ಅಹ್ಲೆ ಇಸ್ಲಾಂ, ಈಗ ನಮ್ಮ ನಂದಿಗೆ ಬೇರೆ ಇದೆ, ಅಲ್ಲಿ ಮಸೀದಿ ಬೇರೆ ಇದೆ, ಮಂಚಿನಪಲ್ಲೆ ಬೇರೆ ಇದೆ, ಮಂಚಿನಹಳ್ಳಿ ಬೇರೆ ಇದೆ, ಅದು ಏನು ಒಳಪಡೋದಿಲ್ಲ. ಬರೀ ಚಿಕ್ಕಬಳ್ಳಾಪುರ ನಗರಕ್ಕೆ ಮಾತ್ರ ಈ ಜಮಾತೆ ಅಹ್ಲೆ ಇಸ್ಲಾಂ ಅನ್ನೋ ಒಂದು ಸಂಸ್ಥೆ ಇದೆ.
ಬೈಲ ಮಾಡ್ಬಿಟ್ಟವ್ರೆ ಎಲ್ಲ ಆದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸುಮಾರು 100 ರೂಪಾಯಿನ ಇದ್ದಿದ್ರೆ ಭಾಷಾ ಬಿಲ್ಡಿಂಗ್ಗೆ 7,000. ಇವಾಗ ಒಂದು ಮನೆಗೆ 4 ಜನ ಇದ್ರೆ 1,000 ರೂಪಾಯಿ. ಇದ್ರ ಮುಖಾಂತರ ಒಂದು ಮನವಿ ಮಾಡ್ಕೊತೇನೆ. ಇದಕ್ಕೆ ಚುನಾವಣೆಗೆ ಏನು ಈಗ ಈ ಹಿಂದೆ ಇದ್ದಂಥ ಮುಯೀಜ್ ಅಂತ ಹೇಳ್ಬಿಟ್ಟು ಶಮ್ಸ್ ಮುಯೀಜ್ ಅಂತ ಅಧಿಕಾರಿ ಇದ್ದು, ಆ ಅಧಿಕಾರಿಗೆ ತೆಗೆದು ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮನವಿ ಪತ್ರವನ್ನು ಕೂಡ ಅವ್ರಿಗೂ ಕೂಡ ಕೊಡ್ತೇನೆ. ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡಬೇಕು.